ನನ್ನ ಹೆಸರು ಸುಕನ್ಯಾ ಟಿರಿಕಪ್ಪನವರ ಅಂತ. ನಾವು ಈ ಪ್ರಯೋಗ ಲ್ಯಾಬ್ ಬಗ್ಗೆ ನಾವು ಯೂಟ್ಯೂಬಲ್ಲಿ ನೋಡ್ತಾನೆ ಇರ್ತಿದ್ವಿ. ಇವಾಗ ರೀಸೆಂಟಾಗಿ ನಾವು ಧಾರವಾಡ ಬಂದಿರೋದ್ರಿಂದ ಮಕ್ಕಳಿಗೂ ಈ ಲ್ಯಾಬನ್ನು ತೋರಿಸೋಣ ಅಂತ ನಾವು ಇಲ್ಲಿ ವಿಸಿಟ್ ಮಾಡಿದ್ದೀವಿ. ಸುಮಾರು ಪ್ರಭೇದಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಇದು ಮಕ್ಕಳಿಗೆ ನಾವೆಲ್ಲ ಪ್ರಭೇದಗಳನ್ನು ಹುಡುಕಿ ತೋರ್ಸೋಕ್ಕಾಗಲ್ಲ. ಅದೇ ಯಾವ ಸ್ಥಳದಲ್ಲಿ ಅದಿದೆಯೋ ಆ ಸ್ಥಳಕ್ಕೆ ನಾವು ಭೇಟಿ ಮಾಡೋಕ್ಕಾಗಲ್ಲ. ಇದು ಒಂದೇ ಒಂದು ರೂಮಲ್ಲಿ ಎಲ್ಲ ಥರದ ಪ್ರಭೇದಗಳನ್ನು ನಾವು ತೋರಿಸ್ಬೋದು ಮಕ್ಕಳಿಗೆ. ಅದ್ರ ಬಗ್ಗೆ ಒಂದು ಸಣ್ಣ ಜ್ಞಾನವನ್ನು ನಾವು ಕೊಡ್ಬೋದು. ಸರು ಕೂಡ ಅದರದ್ದು ಒಂದು ಇಂಪಾರ್ಟೆನ್ಸ್ ಹೇಳಿದ್ದಾರೆ. ಯಾವುದಾದ್ರಲ್ಲಿ ಒಂದು ವಿಶೇಷ ಕ್ಯಾರೆಕ್ಟರ್ಗಳು ಇದ್ದಾವೆ, ಗುಣಗಳಿದ್ದಾವೆ, ಯಾವುದು ಪಾಯ್ಸನಸ್ ಇದ್ದಾವೆ ಫಿಶ್ಗಳಲ್ಲಿ ಮತ್ತು ಫ್ರಾಗಲ್ಲಿ, ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಚೆನ್ನಾಗಿ. ಮತ್ತು ನಾವು ಮಕ್ಕಳಿಗೆ ವುಮೆನ್ಸ್ ಪಾರ್ಟ್ಸನ್ನು ಆ್ಯಕ್ಚುಲಾಗಿ ತೋರಿಸ್ಲಿಕ್ಕೆ ಇದೊಂದು ಒಳ್ಳೆಯ ಜಾಗ. ಪ್ರಾಕ್ಟಿಕಲಾಗಿ ಈ ಮಕ್ಕಳು ನೋಡಿ ಅದ್ರ ಬಗ್ಗೆ ಜ್ಞಾನವನ್ನು ಗಳಿಸುವಂಥ ಏಕೈಕ ಸ್ಥಳ ಇದಾಗಿದೆ. ಎಲ್ಲರೂ ನೀವು ಬನ್ನಿ, ಚೆನ್ನಾಗಿದೆ. ಇಲ್ಲಿ ಬಂದಿದ್ದಕ್ಕೂ ಒಂದು ಒಳ್ಳೆಯದಾಯಿತು. ನಾವು ಬಂದಿದ್ದಕ್ಕೂ ಮಕ್ಕಳಿಗೆ ಒಂದು ಸ್ವಲ್ಪ ಮಟ್ಟಿಗೆ ಜ್ಞಾನವನ್ನು ಕೊಟ್ವಿ ಅಂತ ಅನಿಸ್ತು. ನೀವು ಬನ್ನಿ, ನಿಮ್ಮ ಮಕ್ಕಳಿಗೂ ಈ ರೀತಿ ಜ್ಞಾನವನ್ನು ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ, ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಕೂಡ ಫಾರ್ಮಸಿಯಲ್ಲಿ ವರ್ಕ್ ಮಾಡೋದು, ಸೈನ್ಸ್ ಲೈನು. ಬಟ್ ನಾನು ನಮ್ಮಲ್ಲಿ ಕಲ್ತಿದ್ದೆ ಇವೆಲ್ಲನೂ ಸ್ವಲ್ಪ. ಇದರಲ್ಲಿ ಒಂದು 10% ಮಾತ್ರ ನನಗೆ ಗೊತ್ತು. ಯೂಟ್ಯೂಬಲ್ಲಿ ಅದೆಲ್ಲ ನೋಡ್ತಿದ್ವಿ. ನಮ್ಮ ಮನೆಯವರು ಕೂಡ ಅಂದರು, ನಮ್ಮ ಮಕ್ಕಳಿಗೆ ಇದನ್ನು ತೋರಿಸ್ಬೇಕ್ರಿ, ಅಲ್ಲಿ ಪರ್ಮಿಷನ್ ಆಯಿತೋ ಇಲ್ಲೋ ಅಂತಂದು. ಅದ್ರ ಸಲುವಾಗಿ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ವಿ. ಸುಮಾರು ಸಾರಿ ಸರ್ದು ಎಲ್ಲ ಅದರಲ್ಲೂ ಫೀಡ್ಬ್ಯಾಕ್ ತೊಗೊಳ್ತಿದ್ವಿ. ಬನ್ನಿ, ನೀವು ಕೂಡ ವಿಸಿಟ್ ಮಾಡಿ, ಮಕ್ಕಳಿಗೆ ಒಂದು ನಾಲೆಜ್ ಕೊಡಿ ಅಂತ ಹೇಳ್ತಿದ್ರು. ಅದ್ರ ಸಲುವಾಗಿ ಸುಮಾರು ದಿನ ನನಗೆ ರಜೆ ಆಗಿದ್ದಾಗ ಇದು ಕೂಡ ರಜೆ ಇರ್ತದೆ. ಅದ್ರ ಸಲುವಾಗಿ ಇವತ್ತು ನಾನೇ ರಜೆ ಹಾಕ್ಕೊಂಡು ಮಕ್ಕಳನ್ನ ಕರ್ಕೊಂಡು, ಶಾಲೆ ರಜೆ ಇತ್ತಲ್ಲ ಅದಕ್ಕೆ ಅವ್ರಿಗೆ ತೋರಿಸ್ಬೇಕಂತ ಬಂದ್ವಿ. ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಒಬ್ಬನು ಕೂಡಿದ. ಅವ್ನು ಜಸ್ಟ್ ರೂಟ್ ಹೇಳಿದ್ರೆ ನಾನು ತೋರಿಸಿರ್ತೀನಿ ಬನ್ನಿ ಸರ್ ಅಂತ ಇಲ್ಲಿಗೆ ಕರ್ಕೊಂಡು ಬಂದ. ಅವನಿಗೂ ಕೂಡ ತುಂಬ ಥ್ಯಾಂಕ್ಸು. ಮತ್ತು ಇಲ್ಲಿ ಸುಮಾರು ಸೈಂಟಿಫಿಕ್ ಪ್ರಾಣಿಗಳ ಪ್ರಭೇದಗಳಿವೆ. ಸುಮಾರು 2300 ಚಿಲ್ಲರಿದ್ದಾವೆ. ಈ ಒಂದೇ ಸೂರಡಿ ಅದು ನಮ್ಮ ಧಾರವಾಡದಲ್ಲಿ ಇದೆ ಅನ್ನೋದೊಂದು ಹೆಮ್ಮೆ. ಹಾಗಾಗಿ ನಮ್ಮ ಮಕ್ಕಳು ಇದರಿಂದ ವಂಚಿತರಾಗೋದು ಬೇಡ, ಅವ್ರಿಗೆಲ್ಲವೂ ತಿಳಿಲಿ ಅನ್ನೋದು ನನ್ನ ಬಯಕೆ. ಸೊ ತಾವು ಕೂಡ ಬನ್ನಿ, ಅವರ ಬುದ್ಧಿಮಟ್ಟಕ್ಕೆ ಎಷ್ಟು ತಿಳ್ಕೊಳ್ಳಿ. ಮುಂದೆ ತಿಳ್ಕೊಳ್ಳೋದು ಭಾಳ ಇದೆ ಸರ್. ಈಗ ಮೇನ್ ಏನಿದೆ, ಏನು ಸಮಥಿಂಗ್ ಡಿಫ್ರೆಂಟ್ ಇದೆ. ಇಷ್ಟು ಪ್ರಭೇದಗಳು ಒಂದು ಯಾರಿಗೂ ಗೊತ್ತಿಲ್ಲದಂಥ ವಿಷಯ ಇರ್ತದೆ. ಅದು ಅವರು ಸ್ಟಡಿ ಮಾಡಿದ್ದಾರೆ, ಅದನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಮಕ್ಕಳಿಗೆ ಕೊಟ್ವಿ. ಮಕ್ಕಳು ಎಷ್ಟು ತಿಳ್ಕೊಂಡ್ರು ಬಿಟ್ಟರು, ನಾವಂತೂ ತಿಳ್ಕೊಂಡಿದ್ದೇವೆ, ಮತ್ತೆ ಬರ್ತಾ ಇರ್ತೇವೆ. ತಾವು ಕೂಡ ಬನ್ನಿ, ತಮ್ಮ ಮಕ್ಕಳಿಗೂ ಕೂಡ ಇದೊಂದು ನಾಲೆಜನ್ನು ತುಂಬಿ ಅಂತ ಹೇಳ್ತಾ, ಸರ್ಗೂ ಮತ್ತು ನಾನು ಈ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸುಮಾರು ವ್ಯಕ್ತಿಗಳು ತಮ್ಮ ವೇಳೆಯನ್ನು ಮತ್ತು ಜೀವನವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಮ್ಮಿಂದ ತುಂಬುವುದರ ವಂದನೆಗಳನ್ನು ಹೇಳಿ ಮತ್ತೊಮ್ಮೆ ತಾವೆಲ್ಲ ಬನ್ನಿ, ಇದಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತೀವಿ. ತೋರಿಸಿದ್ರು ಹೇಳಿ. ನಮಸ್ತೆ. ನಾನು ಆರುಷಿ. ನನಗೆ ಮ್ಯೂಸಿಯಮಿಗೆ ಹೋಗ್ಬೇಕಂತೇಳಿ ಭಾಳ ಕನಸಿತ್ತು. ಇದು ಫಸ್ಟ್ ಟೈಮ್ ನಾನು ಇಲ್ಲೇ ಮ್ಯೂಸಿಯಮಿಗೆ ಬಂದಿದ್ದು. ನನಗೆ ಇವೆಲ್ಲ ನೋಡಿ ಒಂಥರ ನಾಲೆಜ್ ಬಂತು, ಖುಷಿ ಆಯಿತು. ಅನಿಮಲ್ಸ್ ಮತ್ತು ಇವು ಎಲ್ಲ ಅನಿಮಲ್ಸ್ ಮತ್ತು ಸ್ಕಲ್ಸ್ ಎಲ್ಲ ಇದಾವಲ್ಲ, ಅವನ್ನೆಲ್ಲ ನೋಡಿ ಖುಷಿ ಆಯಿತು. ಥ್ಯಾಂಕ್ ಯು.